ಬಂದಾಗ ನಮ್ಮ ಇಲಾಖೆ ಅಧಿಕಾರಿಗಳು ನಾವು ಕೂಡ ಸ್ವಲ್ಪ ಕಣ್ಣಾಯಿಸ್ತಾ ಇರ್ತೇವೆ. ಯಾರು ಜನರೊಟ್ಟಿಗೆ ಕಾರ್ಮಿಕರೊಟ್ಟಿಗೆ ಇದ್ದಾರೆ, ಕಾರ್ಮಿಕ ಕಾಯ್ದೆಗಳು, ಕಾರ್ಮಿಕರಿಗೆ ತಿಳುವಳಿಕೆ ಕೊಡುವ ಜನ ಮತ್ತು ಕಾರ್ಮಿಕರ ಜವಾಬ್ದಾರಿಗಳು ಬಾಧ್ಯತೆಗಳು ಏನೇನು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇರ್ತೇವೆ. ಮಾಡಿ ತಾವು ನಮ್ಮ ಕಾರ್ಮಿಕರ ಇಲಾಖೆ ಕಾರ್ಮಿಕ ವಿಶೇಷವಾಗಿ ಬಂದಿದ್ದೀರಿ ಸರ್. ವಿಶೇಷ ಅತಿಥಿ ತಾವು ಒಂದೆರಡು ಮಾತು ತಾವು ಮಾತಾಡಬೇಕು ಅಂತ ಮನವಿ ನಮಸ್ಕಾರ ಎಲ್ಲರಿಗೂ. ಇವತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ. ಈ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಏರ್ಪಡಿಸಿದಂತಹ ನಮ್ಮ ಸರ್ ಅವರಿಗೆ ಹಾಗೂ ಉಳಿದಂಥ ಎಲ್ಲರಿಗೂ ಕೂಡ ನಾನು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದಿಂದ ಅವರಿಗೆ ಆರ್ಥಿಕವಾಗಿ ಸ್ವಾಗತನ ಬಯಸ್ತಾ ಇದ್ದೇನೆ. ಕಾರವಾರದಲ್ಲಿ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ನಮ್ಮ ಕಾರ್ಮಿಕರಿಗೆ ಸಮಸ್ಯೆ ಆಗಿದೆ. ಒಬ್ಬ ಯಾರಿಗಾಗಲಿ ಜನಸಾಮಾನ್ಯ ವ್ಯಕ್ತಿಗೆ 7 ರಿಂದ 8 ತಾಸು ನಿದ್ದೆ ಬೇಕಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ ಯುವಕರು ಕೇವಲ 4 ರಿಂದ 5 ತಾಸು ನಿದ್ದೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಮ್ಮ ಜನರಿಗೆ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಇಲ್ಲ. ನಮ್ಮ ಸ್ಥಳೀಯರಿಗೆ ಉದ್ಯೋಗ ಇಲ್ಲ. ನಮ್ಮ UP, ಬಿಹಾರಿ, ಆಂಧ್ರ ಮತ್ತು ತಮಿಳುನಾಡದವರು ಬಂದ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಜನರಿಗೆ ಕೆಲಸ ಇಲ್ಲ. ನಾನು ಕಾರ್ಮಿಕ ಇಲಾಖೆಗೂ ಕೂಡ ಹೇಳ್ತಾ ಇದ್ದೇನೆ, ಇವತ್ತು ಟೆಂಡರ್ ಇದಕ್ಕೆ ಕರೀತಾರೆ, ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ಗೆ ನಮ್ಮ ಇಲಾಖೆಯಲ್ಲಿ ಕರೀತಾರೆ. ಜಂಟಿ ಇಲಾಖೆಯಲ್ಲಿದ್ದಾರೆ, DC ಇಲಾಖೆಯಲ್ಲಿ, ಜಿಲ್ಲಾ ಪಂಚಾಯತ್ನಲ್ಲಿದ್ದಾರೆ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದಾರೆ, ಬಹಳಷ್ಟು ತಹಶೀಲ್ದಾರ್ ಆಫೀಸಲ್ಲಿದ್ದಾರೆ. ಆದರೆ ಯಾವುದೇ ಒಂದು ಪ್ರೆಷರ್ ಬಂದ್ಕೊಂಡು ಪಾಪ 8 ವರ್ಷ 7 ವರ್ಷದಿಂದ ಕೆಲಸ ಮಾಡಿದವ್ರ ಯುವಕ ಯುವತಿಯರನ್ನು ತೆಗೆದು ಬೇರೆ ಯುವಕ ಯುವತಿಯರನ್ನ ಅಲ್ಲೇ ಸೇರಿಸ್ತಾರೆ. ಅವರು ಕಾರ್ಮಿಕ ಇಲಾಖೆಗೆ ದೂರು ಕೊಟ್ಟರು ಕೂಡ ಕಾರ್ಮಿಕ ಇಲಾಖೆ ಇವತ್ತಿಗೂ ಕೂಡ ಪಾಪ ಅವ್ರಿಗೆ ಯಾವುದೇ ಕೂಡ ರೆಸ್ಪಾನ್ಸ್ ನೀಡ್ತಾ ಇಲ್ಲ. ಪೇಮೆಂಟ್ ಕೂಡ ಅದೇ ರೀತಿ, ಒಂದು 6-7 ತಿಂಗಳ ಕೆಲಸ ಮಾಡಿದ್ರೆ ಅವ್ರನ್ನ ತೆಗೆಯೋದು, ಪೇಮೆಂಟ್ ಕೊಡೋದಿಲ್ಲ, ಸತಾಯಿಸೋದು, ಪಾಪ ಆ ರೀತಿ ಮಾಡ್ತಾ ಇದ್ದಾರೆ. ಕಾರ್ಮಿಕ ಇಲಾಖೆಗೆ ದೂರು ಕೊಟ್ಟರು ಕೂಡ ಕಾರ್ಮಿಕ ಇಲಾಖೆದವರು ಯಾವುದೇ ರೀತಿ ಅವ್ರಿಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನನ್ನ ಬಳಿ ಎಷ್ಟೋ ಕಾರ್ಮಿಕರು ಬರ್ತಾರೆ, ನನ್ನ ಬಳಿ ಬಂದಾಗ ನಾನು ಅವರಿಗೆ ಮಾಡಿಕೊಡ್ತೇನೆ. ಆದರೆ ಕಾರ್ಮಿಕ ಇಲಾಖೆ ಅಂತ ಒಂದಿದೆ ಕಾರವಾರದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಒಂದು ಕಾರ್ಮಿಕ ಇಲಾಖೆ ಒಂದಿದೆ. ನಾನು ಕಾರ್ಮಿಕ ಇಲಾಖೆಗೆ ಇಷ್ಟೇ ಹೇಳ್ತಾ ಇದ್ದೇನೆ, ನೀವು ಬಡವರ ಪರವಾಗಿದೆ ಸರ್, ಯಾವುದೇ ರಾಜಕೀಯಕ್ಕೆ ಒತ್ತಡದೆ, ಯಾರು ರಾಜಕೀಯದವ್ರು ಫೋನ್ ಮಾಡ್ಬೋದು, ನಮ್ಮ ವ್ಯಕ್ತಿನ ನಾವು ತಗೊಳ್ತೇವೆ, ನಮ್ಮ ಯುವಕ ಯುವತಿಯರನ್ನ ತೆಗಿತೇವೆ. ನೋಡಿ, ನಾವು ಹೇಳ್ತಾ ಇರೋದು 7-8 ವರ್ಷದಿಂದ ಪಾಪ ಯುವಕ ಯುವತಿ ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನ ತೆಗೆದು ಸಡನ್ ಆಗಿ ತೆಗೆದು ಬೇರೆ ಯುವಕ ಯುವತಿಯರನ್ನ ತೆಗೆದು ಒಳ್ಳೇದಲ್ಲ. ಅವ್ರು ಏನ್ ಮಾಡ್ಬೇಕು ಹಾಗಾದ್ರೆ? ಅವರು ಮದುವೆ ಆಗಿರ್ತಾರೆ, ಅವ್ರಿಗೂ ಮರಿ ಮಕ್ಕಳು ಇರ್ತಾರೆ, ನಾನು ಅಡ್ಮಿಷನ್ ಇರ್ತದೆ ಮಕ್ಕಳದು, ಪಾಪ ಸ್ಕೂಲ್ ಫೀಸ್ ತುಂಬುದಿರ್ತದೆ. ಅಂಥದ್ರಲ್ಲಿ ಅವರನ್ನ ತೆಗೆದು ಬೇರೆಯವ್ರನ್ನ ತಗೊಳ್ಳೋದು ಸರಿಯಲ್ಲ. ಮನೆಯಲ್ಲಿ 4 ಜನ ಅಣ್ತಂದ್ರಿದ್ರೆ 4 ಜನ ಅಣ್ತಂದ್ರಿಗೂ ಕೆಲಸ ಇರ್ತದೆ. ಬೇರೆಯವ್ರನ್ನ ಅಲ್ಲಿ ಚಾನ್ಸೇ ಕೊಡುದಿಲ್ಲ. ಬೇರೆಯವ್ರಿಗೆ ಕೂಡ ಚಾನ್ಸ್, 4 ಜನ ಅಣ್ತಂದ್ರಿದ್ರೆ ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕು. ಇವತ್ತೊಂದು ಸೀಬರ್ಡ್ ಕೈಗಾ ಪ್ರಾಜೆಕ್ಟ್ ಇದೆ. ನಮ್ಮಲ್ಲಿ ಎಷ್ಟು ಜನ ಬೆರಳಕ್ಕೆ ಅನ್ನೋಷ್ಟರಲ್ಲಿ ನಮ್ಮ ಯುವಕ ಯುವತಿಯರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮವ್ರು ಯಾರಿದ್ದಾರೆ ಅಲ್ಲಿ? ಇವತ್ತು ಎಕ್ಸಾಮ್ ನೋಡಿ, ಕೈಗಾದಲ್ಲಿ ಎಕ್ಸಾಮ್ ಹೊರಗಡೆ ಆಗ್ತಾ ಇದೆ, ಹುಬ್ಳಿ, ಧಾರವಾಡ, ಶಿವಮೊಗ್ಗ, ಬೆಂಗಳೂರಲ್ಲಿ ಆಗ್ತಾ ಇದೆ. ಯಾಕೆ ನಮ್ಮಲ್ಲಿ ಎಕ್ಸಾಮ್ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ. ನಮ್ಮ ಯುವಕ ಯುವತಿಯರು ಅಲ್ಲಿ ಬಸ್ ಮೂಲಕ ಹೋಗ್ಬೇಕು, ಪಾಪ ಬಸ್ಸಲ್ಲಿ ವೊಮಿಟಿಂಗ್ ಆಗುತ್ತೆ, ಎಕ್ಸಾಮ್ ಮತ್ತೆ ಅಲ್ಲಿ ಲಾಡ್ಜ್ ಮಾಡಬೇಕು, ಅಲ್ಲಿ ತಿಂಡಿ ತಿನ್ನಿಸ್ಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ರಾತ್ರಿ ಊಟ ಮಾಡ್ಬೇಕು. ಹಂಗೆ ಆದ್ರೆ ಒಂದು 3-4 ಸಾವಿರ ರೂಪಾಯಿ ಹಾಗೆ ಹೋಗುತ್ತೆ ಅವ್ರದ್ದು. ಯಾಕೆ ನಮ್ಮಲ್ಲಿ ಎಕ್ಸಾಮ್ ಮಾಡ್ಲಿಕ್ಕೆ ಆಗೋದಿಲ್ವ ಅವರಿಗೆ? ನಮ್ಮಲ್ಲಿ ಕೂಡ ಎಲ್ಲ ಸವಲತ್ತಿದೆ, ನಮ್ಮಲ್ಲಿ ಯಾಕೆ ಎಕ್ಸಾಮ್ ಮಾಡ್ಲಿಕ್ಕೆ ಆಗಲ್ಲ? ನಮ್ಮ ಲ್ಯಾಂಡ್ ತಗೋಬೇಕಾದ್ರೆ ನಮ್ದು ಸರಿಸಕಾಟವಾಗಿ ಲ್ಯಾಂಡ್ ತಗೊಳ್ತೀರಿ, ನಮ್ಮ ಭೂಮಿ ತಗೊಳ್ತೀರಿ, ಜಮೀನನ್ನು ತಗೊಳ್ತೀರಿ. ಆ ಟೈಮಲ್ಲಿ ಏನು ಹೇಳುದಿಲ್ಲ, ಈ ಟೈಮಲ್ಲಿ ಈಗ ಎಕ್ಸಾಮ್ ಎಲ್ಲ ಹೊರಗಡೆ ಹಾಕ್ತೀರಿ. ಅದಕ್ಕಾಗಿ ನಾನು ಕಾರ್ಮಿಕ ಇಲಾಖೆಗೆ ಹೇಳ್ತಾ ಇದ್ದೇನೆ, ನೋಡಿ ಪಾಪ ಬಹಳಷ್ಟು ಯುವಕ ಯುವತಿಯರು ನೊಂದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ನಮ್ಮ ಯುವಕರಿಗೆ ಜಾಬೇ ಇಲ್ಲ. ಈಗ ನೋಡಿ, ತಂದೆ ತಾಯರು ಕಲಿಸ್ತಾರೆ ಮಕ್ಕಳನ್ನ. ಇವತ್ತು ಬೆಂಗಳೂರು ಕಂಪನಿಯಲ್ಲಿ, ಗೋವಾ ಕಂಪನಿಯಲ್ಲಿ ಆಗಲಿ, ಬೆಂಗಳೂರು ಕಂಪನಿಯಲ್ಲಿ ಮಕ್ಕಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಂದೆ ತಾಯಿ ನೋಡ್ಲಿಕ್ಕೆ ಯುವಕರು ಇಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ತಂದೆ ತಾಯಿಗೆ ನೋಡ್ಲಿಕ್ಕೆ ಇವತ್ತು ಪಾಪ ನಮ್ಮ ಮಕ್ಕಳು ಇಲ್ಲ, ನಮ್ಮ ಮಕ್ಕಳು ಹೊರಗಡೆ ಇದ್ದಾರೆ. ಎಷ್ಟೋ ಮಕ್ಕಳು, ಎಷ್ಟೋ ತಂದೆಯವರು ಹಾರ್ಟ್ ಅಟ್ಯಾಕ್ ಆಗಿ ಮನೆಯಲ್ಲಿ ಸತ್ತಿದ್ದು 2 ದಿವಸ ನಂತರ ಬಾಡಿ ತೆಗೆದಿದ್ದಿದೆ ಇವತ್ತು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಇವತ್ತು ಉದ್ಯೋಗ ಇಲ್ಲಿ, ಉದ್ಯೋಗ ಇದ್ರು ಕೂಡ ಹೊರಗಿಂದವ್ರು ಬಂದ್ಕೊಂಡು ಉದ್ಯೋಗ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಜನರಿಗೆ ನೌಕರಿ ಉದ್ಯೋಗ ಕೊಡಬೇಕು, ನಿರಾಶ್ರಿತರಿಗೆ ಉದ್ಯೋಗ ಕೊಡಬೇಕು. ಮತ್ತೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತೀನಿ ಸರ್ ನಿಮ್ಗೆ, ನಮ್ಮ ಯುವಕ ಯುವತಿಯರಿಗೆ ಎಲ್ಲಿ ಕೆಲಸದಲ್ಲಿ ಇದ್ದಾರ ಅವರನ್ನು ಸಡನ್ ಆಗಿ ತೆಗಿಲೇಬಾರ್ದು. ಯಾಕೆ ತೆಗಿಬೇಕು? ಒಂದು ರೀಸನ್ ಇರಲಿ, ಬೇಜಾರಿಲ್ಲ. ಅವ್ರು ಏನಾರು ಮಾಡಿದ್ರೆ, ಅವ್ನು ಏನಾರು ತಪ್ಪು ಮಾಡಿದ್ರೆ ಓಕೆ ತೆಗಿಲಿ. ಏನು ತಪ್ಪು ಮಾಡದೆ ತೆಗೆದ್ರೆ ಅದು ರಾಂಗ್ ಅಲ್ವಾ? ಅದು ಕಾರ್ಮಿಕರ ಇಲಾಖೆ ಕಾರ್ಮಿಕರ ಪರವಾಗಿ ಕೆಲಸ ಮಾಡುವಂಥ ಇಲಾಖೆ ಸರ್.
ಕಾರ್ಮಿಕರ ಕುಂದುಕೊರತೆಗಳೇನಾದರೂ ಇದ್ದಲ್ಲಿ, ಉದಾಹರಣೆಗೆ ಒಂದು ಕೆಲಸದಿಂದ ತೆಗೆಯೋದ್ರ ಬಗ್ಗೆ ಮಾತಾಡಿದರು. ದಯಮಾಡಿ ಈ ಥರದ ಘಟನೆಗಳೇನಾದರೂ ಕಂಡು ಬಂದರೆ ಹಬ್ಬುವಾಡ ರಸ್ತೆಯಲ್ಲಿ GK ರಾಮ್ ಬಿಲ್ಡಿಂಗ್ ಎದುರುಗಡೆ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಇದೆ. ಆ ಕಚೇರಿಯ ಮುಖ್ಯಸ್ಥರು ನಮ್ಮ ಲಲಿತಾ ಸಾತನಹಳ್ಳಿ ಮೇಡಮ್ ಇಲ್ಲೇ ಇದ್ದಾರೆ. ದಯಮಾಡಿ ಯಾವುದೇ ಸಮಸ್ಯೆ ಇರಲಿ, ಕಾರ್ಮಿಕ ಇಲಾಖೆಯ ಚೌಕಟ್ಟು, ಕಾರ್ಮಿಕ ಕಾಯ್ದೆಗಳ ಚೌಕಟ್ಟಿನಲ್ಲಿ ಯಾವುದೇ ಸಮಸ್ಯೆ ಬಂತು ಅಂದರೆ ದಯಮಾಡಿ ಅಧಿಕಾರಿಗಳನ್ನು ಭೇಟಿ ಮಾಡಿ. ಅಧಿಕಾರಿಗಳು ನಿರ್ದೇಶನ ಕೊಡ್ತಾರೆ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ. ಅನ್ಯಾಯ ಆಗಿರ್ತಕ್ಕಂತಹ ಕಾರ್ಮಿಕರಿಗೆ ಖಂಡಿತವಾಗ್ಲೂ ನಾವು ನ್ಯಾಯ ಒದಗಿಸಿಕೊಡ್ತೇವೆ ಅನ್ನೋ ಭರವಸೆಯನ್ನು ನಿಮಗೆ ಕೊಡ್ತೇನೆ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಯಾವ ಯೋಜನೆ ಬಗ್ಗೆ ಅಂದರೆ ನಾನು ಹಿರಿಯ ನಾಗರಿಕರ ಯೋಜನೆ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ರೆ ಈಗಲೂ ಹೋರಾಟ ಮಾಡ್ತಾ ಇದ್ದೇನೆ. ನಮ್ಮ ಇಲ್ಲಿ ಹಗಲು ಕ್ಷೇಮ ಮತ್ತು ಡೇಕೇರ್ ಸೆಂಟರ್ ಮೊನ್ನೆ ಪೇಪರಿಗೆ ಬಂದಿರಬೇಕು, ಮಾನವಕ್ಕೂ ಇದರಲ್ಲೂ ಕೂಡ ನಾನು ಇದು ಮಾಡಿದ್ದೇನೆ, ಪ್ರಸ್ತಾವನೆ ಸಲ್ಲಿಸಿದ್ದೇನೆ. ಅದೊಂದು. ಇನ್ನೂ ಒಂದು ಅಂತ ಹೇಳಿದ್ರೆ ಈ ಪಿಂಚಣಿ ಬಗ್ಗೆ ಹೇಳಿದರೆ, ಅದು ನಾನು ಪಿಂಚಣಿ ನಿರ್ದೇಶಕರ ಇದರಲ್ಲೂ ಇದ್ದೇನೆ. ಹೌದಾ? ಕಟ್ಟಡ ಕಾರ್ಮಿಕರ ಪಿಂಚಣಿ ಬಗ್ಗೆ ಇಲ್ಲ, 60 ವರ್ಷದ ಬಗ್ಗೆ ಪಿಂಚಣಿ ಬಗ್ಗೆ ಸರ್ಕಾರ 1200 ಕೊಡ್ತಾ ಇದೆ ಅಂತ ಹೇಳಿದ್ರು. ಅದರಲ್ಲಿ ಏನು ಅನ್ಯಾಯ